ರಂಭಾಪುರಿ ಶ್ರೀಗಳು ಹೇಳ್ತಾರೆ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಆಗಲಿ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಈಗ ಒಂಥರ ಹಲ್ಚಲ್ ಆಗ್ಬಿಟ್ಟಿದೆ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಚರ್ಚೆ ಮಾಡೋ ಅಗತ್ಯತೆ ಇಲ್ಲ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಅವ್ರಿಗೆ ಬೇಕಾದಾಗ ಮಾತ್ರ ಚರ್ಚೆ ಆಗಬೇಕು, ಬೇರೆ ಟೈಮಲ್ಲಿ ಆಗಬಾರ್ದು. ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಲಿ ಅಂತ ಹೇಳಿ ರಂಭಾಪುರಿ ಶ್ರೀಗಳು ಏನು ಹೇಳಿಕೆ ಕೊಟ್ಟರು ಅದು ಕಾಂಗ್ರೆಸ್ನಲ್ಲಿ ಈಗ ಸಂಚಲನವನ್ನು ಉಂಟು ಮಾಡಿಬಿಟ್ಟಿದೆ. ರಂಭಾಪುರಿ ಶ್ರೀಗಳು ಹೇಳಿದ್ರಲ್ಲಿ ಏನು ತಪ್ಪೇನಿದೆ ಅಂತ ಈಗ ಪರಮೇಶ್ವರ್ ಕೂಡ ಕೇಳಿದ್ದಾರೆ. ನಿರ್ಣಯ ಆದಂಥ ರೀತಿಯಲ್ಲಿ ನಡ್ಕೊಂಡ್ರೆ ಈಗಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತಿಷ್ಟು ಕಾಂಗ್ರೆಸ್ಸಿಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಕ್ಕರೆ ಅವರು ಕೂಡ ಸಮಾಧಾನ ಆಕತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ. ಈಗಾಗಲೇ ಕೆಲವು ಜನ ಅಧ್ಯಕ್ಷ ಪದವಿ ತ್ಯಾಗ ಮಾಡಬೇಕು, ಬೇರೆದವರು ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡೋದಿಲ್ಲ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೇಂದ್ರ ನಾಯಕರು ಬಿಟ್ಟು ಕೊಡು ಅಂತ ಹೇಳಲಿಕ್ಕೆ ಅವರಿಗೆ ತಾತ್ವಿಕವಾಗಿ ಯಾವುದೇ ಒಂದು ಶಕ್ತಿ ಅಭಿಮಾನ ಬರೋದಿಲ್ಲ. ಬಹುಶಃ ಇಲ್ಲಿ ಖಾಲಿ ಆದ್ರೆ ಆ ಸ್ಥಾನ ಅವರಿಗೆ ಭದ್ರತೆ ಒದಗಿಸಿ ಕೊಟ್ಟರೆ ಈ ಸ್ಥಾನ ಅವರು ಅಧ್ಯಕ್ಷ ಸ್ಥಾನ ಯಾರಿಗಾದರೂ ಬಿಟ್ಟು ಕೊಡೋದರಲ್ಲಿ ಸರ್, ರಂಭಾಪುರ ಸ್ವಾಮೀಜಿ ಹೇಳಿದರೆ ಡಿ ಕೆ ಶಿವಕುಮಾರ್ ಒಂದು ಅವಕಾಶ ಕೊಡಬೇಕು ಸಿಎಂ ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಸರ್, ರಂಭಾಪುರ ಸ್ವಾಮೀಜಿ ಹೇಳಿದರೆ ಡಿ ಕೆ ಶಿವಕುಮಾರ್ ಒಂದು ಅವಕಾಶ ಕೊಡಬೇಕು ಸಿಎಂ ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಈಗ ಅವರವ್ರ ವೈಯಕ್ತಿಕವಾದಂಥ ಬ್ಲೆಸ್ಸಿಂಗ್ ಮಾಡೋದಾಗಲಿ, ಅಭಿಪ್ರಾಯ ಪಡೋದಾಗಲಿ, ಅಥವಾ ಏನಾದ್ರೂ ಎಕ್ಸ್ಪ್ರೆಸ್ ಮಾಡೋದಾಗಲಿ, ಅದು ಎವರಿಬಡಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ರೈಟ್ಸ್ ಇರುತ್ತೆ, ಅದು ಹೇಳಿರ್ತಾರೆ. ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆನೇ ಇಲ್ಲ. ಈಗ ಡಿ ಕೆ ಅವರು, ಸಿದ್ದರಾಮಯ್ಯನವರೇ ಭಾಳ ಅನ್ಯೋನ್ಯವಾಗಿ ಭಾಳ ಕಷ್ಟಪಟ್ಟು ಖರ್ಗೆಯವರು ಮತ್ತು ನಮ್ಮ ಸುರ್ಜೇವಾಲಾ, ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಇವರಿಬ್ಬರು ಸೇರಿ ಇವತ್ತು 138 ಜನ ತರಿಸಿರೋದು. ನಾನು ಅವ್ರ ಜೊತೆಯಲ್ಲಿ 2 ವರ್ಷ ತುಂಬಿದೆ ಕ್ಯಾಬಿನೆಟಲ್ಲಿ. ಪ್ರತಿ ಹಂತದಲ್ಲೂ ಸಹ ಅವರಿಬ್ಬರೂ ಮತ್ತೆ ನಾವು ಗೌರ್ಮೆಂಟನ್ನು ತರಬೇಕು, ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಇಬ್ಬರೂ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅದು ಏನೇ ತೀರ್ಮಾನ ಆದ್ರೂ ನಮ್ಮ ಹೈಕಮಾಂಡ್ ಜೊತೆ ಕೂತ್ಕೊಂಡು ಇಬ್ಬರೂ ತೀರ್ಮಾನ ಮಾಡ್ಕೊಳ್ಳೋತಾ ಅವ್ರಿಗೆ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದಾರೆ. ಸೊ ಏನು ಗೊತ್ತಾ, ಈ ವಿಚಾರದಲ್ಲಿ ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೆ ಅನ್ನುವಂಥದ್ದು ಬೇರೆ, ರಾಜಕೀಯವಾಗಿ ಆಚೆ ಇರುವಂಥವ್ರು. ಆ ಹೇಳಿಕೆಗೆ ತಕ್ಕಂತೆ ನೀವೇನು ರಿಯಾಕ್ಟ್ ಮಾಡುವಂಥದ್ದು ನನ್ನ ಸಲಹೆ. ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕಾರಣ ಕಾಂಗ್ರೆಸ್ನ ಹೈಕಮಾಂಡ್ ಯಾವಾಗ ತೀರ್ಮಾನ ತೆಗೆದುಕೊಳ್ಳೋ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಮಾಡಿಕೊಟ್ಟು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂಥ ಪರಿಸ್ಥಿತಿಗೆ ಬಂದುಬಿಟ್ರೆ ನೀವು ಒಂಥರ ಹಿಂಗೆ ತಿಂದು ಮಂಗನಂತ ಆಗೋಗ್ಬಿಡ್ತೀರಾ. ನಿಮಗೆ ಸಿಗಬೇಕಾಗಿರೋದು ಸಿಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಮೌನವಾಗಿರೋದು ಲೇಸು ಅನ್ನೋದು ನನ್ನ ಸಲಹೆ. ಅದ್ರ ಮೇಲೂ ಕೂಡ ಮಾತನಾಡಿಕೊಳ್ಳೇಬೇಕು ಅನ್ನೋದಾದ್ರೆ ಮಾತನಾಡಿಕೊಳ್ಳಿ, ಏನಾಗಬೇಕಾಗಿದೆ.